ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತಿನ ಒಂದು RDS ಇಂಡಿಕೇಟರ್‌ನ ನಾನು ಉಪಯೋಗಿಸಿ ಅದರಲ್ಲಿ ಲೈವ್ ಟ್ರೇಡ್ ನಡೀತಾ ಇದೆ. ಸೊ ತಾವು ನೋಡ್ತಾ ಇರ್ಬೋದು. ಓಕೆ. ಸೊ ಜೂನ್ 24 17:45 ಅಂತ ಅಂದರೆ 5 ಗಂಟೆ 45 ನಿಮಿಷ. ಓಕೆ. ಆ್ಯಂಡ್ ನಮ್ಮ ಟೈಮ್ ಬಂದು 8 ಗಂಟೆ 23 ನಿಮಿಷ ಇದೆ GMT, ಗ್ರೀನ್ವಿಚ್ ಮೀನ್ ಟೈಮ್. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಲ್ಲಿ 8 ಗಂಟೆ 24 ನಿಮಿಷ. ಸೊ ನೀವು ಈ ಕ್ಯಾಂಡಲ್ನ ಸ್ಟಿಕ್ನ ಪ್ಯಾಟ್ರನ್ ನೋಡ್ತಾ ಇದ್ದೀರಾ. ನಾನು ಬಂದುಬಿಟ್ಟು ನಮ್ಮ ಇಂಡಿಕೇಟರ್ನ ಯೂಸ್ ಮಾಡಿ ರೈಟ್ ಎಂಟ್ರಿ ತೊಗೊಂಡು, ಆ ರೈಟ್ ಎಂಟ್ರಿ ತೊಗೊಂಡ ಮೇಲೆ ಆ್ಯಕ್ಚುಲಿ ನಾನು 5 ಮಿನಿಟ್ಸ್ ಕ್ಯಾಂಡಲನ್ನು ನಾನು ನೋಡ್ತಾ ಇದ್ದೀನಿ ಸ್ನೇಹಿತರೆ. 5 ನಿಮಿಷದ ಕ್ಯಾಂಡಲನ್ನು ನಾನು ನೋಡ್ತಾ ಇದ್ದೀನಿ. ಇನ್ನು ಪ್ಲಸ್ಸಲ್ಲೇ ತೋರಿಸ್ತಾ ಇದೆ. ಸೊ ಇದು ರೀಟ್ರೇಸ್ಮೆಂಟ್ ಕೂಡ ಆಗಿ ಮೇಲೆ ಹೋಗೋ ಸಾಧ್ಯತೆಗಳಿರುತ್ತೆ. ಬಿಕಾಸ್ ಮಾರ್ಕೆಟ್ ನಮಗೆ ಗೊತ್ತಿಲ್ಲ ಹೇಗೆ ಹೋಗುತ್ತೆ ಅಂತ. ಬಟ್ ಯಾವತ್ತೂ ನಾವೇನು ಮಾಡಬೇಕು ಅಂತಂದರೆ, ಒಂದು ಟ್ರೆಂಡ್ ಪ್ರಕಾರ ನಾವು ಟ್ರೇಡನ್ನು ತೊಗೊಳ್ಬೇಕು. ಸೊ ಯಾವುದೇ ಒಂದು ಟ್ರೇಡಿಂಗಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಯಾವತ್ತು ನಾವು ಟ್ರೆಂಡ್ ಯಾವ ಕಡೆ ಇದೆ ಆ ಕಡೆನೇ ನಾವು ಟ್ರೇಡನ್ನು ತೊಗೊಳ್ಬೇಕಾಗತ್ತೆ. ಸೊ ಹಾಗಾಗಿ ಇವತ್ತಿನ ಟ್ರೆಂಡ್ ಅಂದರೆ ಈಗ ಮಾಡ್ತಾ ಇರ್ತಕ್ಕಂಥ ಟ್ರೆಂಡ್ ಏನಿದೆ, ಇದು ಬಂದು ಬೇರಿಶ್ ಇದೆ. ನೋಡ್ತಾ ಇದ್ದೀರಾ, ಬೇರಿಶ್ ಕೆಳಗಡೆ ಅಂದರೆ 4ನೇ ಕ್ಯಾಂಡಲ್ ನೋಡ್ತಾ ಇರ್ಬೋದು. 5 ನಿಮಿಷದ ಕ್ಯಾಂಡಲ್ಲು, 4th ಕ್ಯಾಂಡಲ್ಲು ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗಿ 4th ಕ್ಯಾಂಡಲ್ ಕೆಳಗಡೆ ಬರ್ತಾ ಇದೆ. ನೋಡಿ, +112 ಓಡ್ತಾ ಇದೆ. ಸೊ ನನ್ನ ಟಾರ್ಗೆಟು ಆಲ್ಮೋಸ್ಟ್ 150 ಪ್ಲಸ್ ಇದ್ದರೆ ನಾನು ಎಕ್ಸಿಟ್ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಟೈಮಲ್ಲಿ ನಿಮಗೆ ನೋಡಿ, ಈ ರೆಡ್ ಇರೋದು ನಿಮಗೆ ಗ್ರೀನ್ ಕೂಡ ಆಗುವಂಥ ಸಾಧ್ಯತೆ ಬರ್ಬೋದು. ಎಕ್ಸಿಟ್ ಆಗಬಹುದು ಇವಾಗಲೂ ಕೂಡ. ಬಟ್ ಇಂಡಿಕೇಟರ್ ಪ್ರಕಾರ ನಮ್ಮ ಇಂಡಿಕೇಟ್ರಲ್ಲಿ ಏನು ಹೇಳುತ್ತೆ ಅಂತಂದರೆ, 2 ಆಪ್ಷನ್ ಇದೆ ಸ್ನೇಹಿತರೆ. ಒಂದು ಗ್ರೀನ್ ಮತ್ತು ಒಂದು ರೆಡ್ ಕಲರ್. ಕರೆಕ್ಟ್ ಅಲ್ವಾ? ಸೊ ನೋಡಿ, ನಾನು ಗ್ರೀನ್ ಮತ್ತು ರೆಡ್ ಕಲರ್ ಬಂದಾಗ ಏನಾಗುತ್ತೆ, ನಮಗೆ ಮೇಲ್ಗಡೆ ಕ್ಯಾಂಡಲ್ ವಾಪಸ್ ರೀಟ್ರೇಸ್ಮೆಂಟ್ ಆಗಬೇಕಾದ್ರೆ ನಮಗೆ ಒಂದು ಬ್ಲೂ ಕಲರ್ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಬ್ಲೂ ಕಲರ್ ನಮಗೆ ಲೈನ್ ಬರುತ್ತಷ್ಟೇ. ಆ ಬ್ಲೂ ಲೈನ್ ಬಂತು ಅಂತಂದರೆ ನಮ್ಮ ಇಂಡಿಕೇಟರ್ ಪ್ರಕಾರ ನಾವು ಎಕ್ಸಿಟ್ ಆಗಬೇಕು. ಅದನ್ನೇ ಹೇಳ್ಕೊಟ್ಟಿರೋದು. ಸೊ ನೋಡಿ, ನನ್ನ ಟಾರ್ಗೆಟ್ 150 ಪ್ಲಸ್ ಇತ್ತು. 150ಕ್ಕಿಂತ ಜಾಸ್ತಿನೇ ಹೋಗ್ತಾ ಇದೆ. ಆ್ಯಂಡ್ ಲೆಟ್ ಮಿ ವೆಯ್ಟ್, ಇನ್ನೂ ಜಾಸ್ತಿ ಹೋಗ್ತಾ ಇದೆ. ಬಿಕಾಸ್ ಇನ್ನೂ 5 ನಿಮಿಷದ ಕ್ಯಾಂಡಲ್ಲು ಇನ್ನೂ ಕೆಳಗಡೆ ಬೇರಿಶ್ ಹೋಗ್ತಾ ಇದೆ. ಸೊ ಈ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ಕೂಡ ನಾನು ವೆಯ್ಟ್ ಮಾಡ್ಬೋದು. ಆ್ಯಂಡ್ ಟ್ರೇಡಿಂಗ್ನ ರೂಲಲ್ಲಿ ಯಾವತ್ತು ನಾವು ಏನು ಟ್ರೇಡ್ ತೊಗೊಳ್ತೀವಿ ಅಂದರೆ, ಆರ್ಡರ್ ಪಂಚಿನ್ ಮಾಡ್ತೀವಲ್ಲ, ಆ ಆರ್ಡರ್ನ ನಾವು ಯಾವಾಗ ಪಂಚಿನ್ ಮಾಡಬೇಕು ಅಂತಂದರೆ, ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಪಂಚಿನ್ ಮಾಡಬೇಕು, ಎಂಟ್ರಿ ತೊಗೊಳ್ಬೇಕು. ಸೊ ಅದು ಆ್ಯಕ್ಚುಯಲ್ ಟ್ರೇಡಿನ ವೈಶಿಷ್ಟ್ಯತೆ. ಸೊ ಈ ಒಂದು ಟ್ರೇಡಿಂಗಲ್ಲಿ ನೋಡ್ತಾ ಇದ್ದೀರಾ, ನಮಗೆ ಈ ರೀತಿ ಆಗ್ತಾ ಇದೆ. ಸೊ ನೋಡಿ, $150 ಆ್ಯಕ್ಚುಲಿ 150 ನನ್ನ ಟಾರ್ಗೆಟ್ ಇತ್ತು. ಈಗಲೂ ಕೂಡ ಎಕ್ಸಿಟ್ ಆಗ್ಬೋದಿತ್ತು. ಬಟ್ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ತಿಳಿಸೋದೇನು ಅಂತಂದರೆ, ಇನ್ನೂ ಕೆಳಗಡೆ ಬರ್ತಾ ಇದೆ. ಹಾಗಾಗಿ ಮಾರ್ಕೆಟ್ ಪ್ರಕಾರ ನೋಡಿ, 200 ಕೂಡ ದಾಟ್ಬಿಡ್ತು. 200 ದಾಟ್ತು. ಇವಾಗಲೂ ಎಕ್ಸಿಟ್ ಆಗ್ಬೋದು. ಓಕೆ. ಬಟ್ ಏನಾದರೂ ರೀಟ್ರೇಸ್ಮೆಂಟ್ ಆಗೋ ಸಮಯ ಬಂತು ಅಂತ ಅಂದಾಗ ಮತ್ತು ನಾವು ವೆಯ್ಟ್ ಮಾಡ್ಬೋದು. ಬಟ್ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ವೆಯ್ಟ್ ಮಾಡ್ಬೋದು. ಇನ್ ಕೇಸ್ ನಮಗಿಲ್ಲ, ಇಷ್ಟೇ ಸಾಕು ಅಂತ ನಿಮಗೆ ಅನಿಸಿದಾಗ ಎನಿ ಟೈಮ್ ಕೂಡ ನಾವು ಎಕ್ಸಿಟ್ ಮಾಡ್ಬೋದು ಸ್ನೇಹಿತರೆ. ಸೊ ನಮ್ಮ RDS ಟೂಲ್ ಇಂಡಿಕೇಟರ್ ಏನಿದೆ, ಅದ್ಭುತವಾದಂಥ ಒಂದು ಟೂಲ್ ಸ್ನೇಹಿತರೆ. ಎಕ್ಸಾಕ್ಟ್ಲಿ ಇದರಲ್ಲಿ ನಾವು ಹಣ ಕೂಡ, ಇನ್ಕಮ್ ಕೂಡ ಮಾಡ್ಬೋದು, ಪ್ರಾಫಿಟ್ ಮಾಡ್ಬೋದು. ಲಾಸ್ ಆಗದೇ ಇರೋವಂಥ ಸಾಧ್ಯತೆಯೇ ಜಾಸ್ತಿ. ಅಂತಂದರೆ ಲಾಸ್ ಆಗದೇ ಇರೋದಕ್ಕೆ ಕಾರಣ ಮೇಯ್ನು ನಮ್ಮ ಬ್ಲೂ ಕಲರ್ ಫಾರ್ಮೇಷನ್ ಆದಾಗ ಕ್ಯಾಂಡಲ್ಲು ಬ್ಲೂ ಕಲರ್ ಎಲ್ಲಿ ಬರುತ್ತೆ ಅಲ್ಲಿ ನಾವು ಎಕ್ಸಿಟ್ ಮಾಡಬೇಕು. ಓಕೆ. ಸೊ ನೋಡಿ, ಕ್ಲೋಸ್ ಮಾಡಿದೆ ನಾನು. ಸೊ ಪ್ರಾಫಿಟ್ $123 ಪ್ರಾಫಿಟ್ ಆಯಿತು. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟುಡೇಸ್ ಟ್ರೇಡ್. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಇವತ್ತಿನ ಟ್ರೇಡ್ ಪ್ರಕಾರ ನೋಡಿ, ಎಷ್ಟು ಪಾಯಿಂಟ್ ತೊಗೊಂಡಿದೆ ಅಂದರೆ 23.65 -$18 ನಿನ್ನೆ ಇರ್ತಕ್ಕಂಥದ್ದು. ಸೊ ಓವರಾಲ್ ನಾನು $5 ಪ್ಲಸ್ ಪ್ರಾಫಿಟ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್.